ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಚಿವರಿಗೆ ಆಹ್ವಾನ ಹೋಗಿದೆ ಸರ್. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ತಮಗೆಲ್ಲ ಸಂದೇಶ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿದೆ. ಅದು ವಿದಾಯದ ಬ್ರೇಕ್ಫಾಸ್ಟ್ ಮೀಟಿಂಗ್, ಅದು ಕೊನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯ ಅವರದು ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದರು? ಚರ್ಚೆ ಇದೆ ಸರ್. ಯಾಕೆ ಕೊನೆದು ಯಾಕೆ ಸರ್? ನಾಳೆ ಕರೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಅದು ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಕರೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್. ಅದು ನಿಮ್ಮ ಊಹಾಪು. ಅಂಥದ್ದು ಯಾವುದು ಕೂಡ ಇಲ್ಲ ಅಂತೇಳಿ ಕೆ.ಸಿ. ವೇಣುಗೋಪಾಲ್ ಅವ್ರ ಸ್ಟೇಟ್ಮೆಂಟ್ ಏನು ಹೇಳಿದಾರಲ್ಲ ಅದು ಅಂತಿಮ. ವೇಣುಗೋಪಾಲ್ ಅವರ ಸ್ಟೇಟ್ಮೆಂಟ್ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದು ನನಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತದು. ಸ್ಪೆಕ್ಯುಲೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಎಂ ಬದಲಾವಣೆ ಆಗತ್ತೆ. ನೋಡಪ್ಪ, ನಾನು ಹೇಳ್ತೇನೆ, ನಾನು ನಿಮಗೆ ಎಷ್ಟು ಸಲ ಹೇಳ್ಬೇಕು. ಇಂಗ್ಲೀಷ್ನಾಗ ಹೇಳೋದು ಇಂಗ್ಲೀಷ್ನಾಗ ಹೇಳ್ತೀನಿ, ಕನ್ನಡದಾಗ ಹೇಳೋದು ಕನ್ನಡದಾಗ ಹೇಳ್ತೀನಿ, ಹಿಂದಿದಾಗ ಹೇಳೋದು ಹಿಂದಿದಾಗ ಹೇಳ್ತೀನಿ. ನಿನ್ನೆ ಆಗಿದ್ದು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಚರ್ಚೆ ಆಗಿದೆ ಅಂತ ಹೇಳಿ ವೇಣುಗೋಪಾಲ್ ಅವರು ಹೇಳಿದ್ರು. ಅದನ್ನು ಬಿಟ್ಟು ಬೇರೆ ಯಾವುದೂ ಚರ್ಚೆ ಆಗಿಲ್ಲ. ಅದನ್ನು ಬಿಟ್ಟು ಯಾವುದೂ ಪ್ರಶ್ನೆಗಳು ಉದ್ಭವಿಸುವುದಿಲ್ಲ. ನಾವು ಸುಮ್ಮನೆ ಜಾರ್ಜ್ ಅವ್ರ ಮನೆಯಲ್ಲಿ ನಾವು ಅಲ್ಲೇ ಇದ್ದೀವಿ. ಜಾರ್ಜ್ ಅವ್ರ ಮನೆಯಲ್ಲಿ ಒಳ್ಳೆ ಊಟ ಕೊಟ್ಟರು, ಮಧ್ಯಾಹ್ನ ಒಳ್ಳೆ ಊಟ ಕೊಟ್ಟರು, ಸಾಯಂಕಾಲ ಒಳ್ಳೆ ಊಟ ಕೊಟ್ಟರು. ಮೆನುನು ಕೇಳಬೇಕಾದ್ರೆ ಹೇಳ್ತೀನಿ ಅಂತ. ಹಾಗಾದ್ರೆ ಸರ್ ಸಿದ್ದರಾಮಯ್ಯವ್ರನ್ನೇ ಮುಂದುವರಿಸಬೇಕು ಅಂತ ಒತ್ತಾಯ ಮಾಡ್ತೀರಾ ಹೈಕಮಾಂಡ್ಗೆ ಅಂತ? ನೋಡಿ, ಅದು ಪ್ರಶ್ನೆನೇ ಬರಂಗಿಲ್ಲ. ಮುಂದುವರಿಸುವುದಂಥದ್ದು ಯಾವ ಪ್ರಶ್ನೆ ಬರ್ತದೆ? ಬದಲಾವಣೆ ಆಗ್ತಿದ್ರೆ ಪ್ರಶ್ನೆ ಬರ್ತದೆ. ಪ್ರಶ್ನೆನೇ ಇಲ್ಲ. ವೇಣುಗೋಪಾಲ್ ಅವ್ರು ಏನು ಹೇಳಿದ್ದಾರೆ? ರಾಜ್ಯಸಭಾ ಮತ್ತು MLC ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿ. MP ಪಾಟೀಲ್ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸುಳ್ಳ ಸರ್? ಅದೆಲ್ಲನೂ ಕೂಡ ಆ ಪ್ರಶ್ನೆ ಉದ್ಭವಿಸಂಗಿಲ್ಲ ಈಗ. ಸರ್, ಈಗ ನಾಳೆ 10:30 11 ಗಂಟೆಗೂ ಇದೇ ಅಭಿಪ್ರಾಯ ಇರುತ್ತೆ ಸರ್ ತಮ್ಮದು? ನಿಶ್ಚಿತವಾಗಿನೂ. ಥ್ಯಾಂಕ್ ಯು. ಸರ್, ರಾಜ್ಯಸಭೆ ಚುನಾವಣೆ ಆಯ್ಕೆ ಆಗಿದೆ. 7 ತಾಸು 8 ತಾಸು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅದು ಹೈಕಮಾಂಡಿಗೆ ಪ್ರಶ್ನೆ ಮಾಡೋದು ನಾವಲ್ಲ. ಹೈಕಮಾಂಡಿಗೆ ಪ್ರಶ್ನೆ ಮಾಡೋ ಬರ್ತದ? ಯಾವುದು ಹೈಕಮಾಂಡ್? ರಾಜ್ಯಸಭಾ ಸೂಕ್ಷ್ಮತೆ ಇದೆ. 3 ರಾಜ್ಯಸಭಾ ಇದ್ದಾವೆ, ಸುಮಾರು 12 13 ವಿಧಾನ ಪರಿಷತ್ ಚುನಾವಣೆಗಳಿದ್ದಾವೆ. ನಮಗೆ 7 ನಾಮಿನೇಷನ್ ಒಂದು ಇದು ಕರೆಕ್ಟ್ ಗೊತ್ತಿರ್ತದೆ. ನಿನ್ನೆ ಬೆಳವಣಿಗೆ ನಂತರ ಸರ್ DK ಶಿವಕುಮಾರ್ ಅವರ ಬೆಂಬಲಿಗರು, ಅವರ ಆಪ್ತರು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕೊಳ್ತಾ ಇದ್ದಾರೆ ಸರ್. DK ಶಿವಕುಮಾರ್ CM ಅಂತ. ನೋಡಿ, ಅದು ನನಗೆಲ್ಲ ಗೊತ್ತಿಲ್ಲ. ನನಗದೆಲ್ಲ ಕೂಡ ಆಗೋದಿಲ್ಲ. ಅದು ಯಾವುದನ್ನು ನಾನು ನೋಡಿಲ್ಲ. ನಾವು ಸಿದ್ದರಾಮಯ್ಯವ್ರ ಜೊತೆಗೇ ಇದ್ದೀವಿ. ನಾನು ಡಾಕ್ಟರ್ ಪರಮೇಶ್ವರ್ ಅವರು, KG ಜಾರ್ಜ್ ಅವರು, ಸುರೇಶ್ ಅವರು, ಉಮಾದೇವಪ್ಪ ಅವರು ಎಲ್ಲರೂ ಒಟ್ಟಿಗೆ ಇದ್ದೀವಿ. ಒಟ್ಟಿಗೆ ನಾವು ದಿಲ್ಲಿಗೆ ಹೋಗಿದ್ದೀವಿ, ಒಟ್ಟಿಗೆ ದಿಲ್ಲಿಯಿಂದ ಬಂದಿದ್ದೀವಿ. ಮುಖ್ಯಮಂತ್ರಿಗಳು ಹೋಗಿ ಭಾಳ ದೀರ್ಘಕಾಲ ಎಲ್ಲನೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಆಗಿದೆ. ರಾಹುಲ್ ಗಾಂಧಿ ಅವ್ರ ಜೊತೆಗೆ, ವೇಣುಗೋಪಾಲ್ ಜೊತೆಗೆ, ACC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ, ಆಮೇಲೆ ಸುರ್ಜೇವಾಲಾ ಅವರೆಲ್ಲ ಚರ್ಚೆ ಮಾಡಿ ಕಡೆಗೆ ಬಂದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ರಾಜ್ಯಸಭಾ ಚುನಾವಣೆ ಮತ್ತು MLC ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಬೇರೆ ಯಾವುದೇ ವಿಚಾರ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಅದು ದಟ್ ಈಸ್ ಫೈನಲ್. ಅದಕ್ಕೆ ಥ್ಯಾಂಕ್ ಯು.